Namaste. Now we shall discuss about the second part of the moving charges and magnetism. ಇಲ್ಲಿ ಮೇನ್ ಆಗಿ ಬಯೋಟ್ ಸಾವರ್ಟ್ ಲಾ ಅಂತಕ್ಕಂಥದ್ದು ಬರುತ್ತೆ. ಸೊ ಅರ್ಲಿಯರ್ ಇವನ್ ಕ್ರಿಶ್ಚಿಯನ್ ಓಸ್ಟೆಡ್ ಎಕ್ಸ್ಪೆರಿಮೆಂಟ್ಸ್ ಮುಖಾಂತರ ನೋಡೋದು ಎನಿ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತಕ್ಕಂಥದ್ದು ನಾವು ನೋಡಿದ್ವಿ. ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್, ಯಾವುದಾದ್ರೂ ಒಂದು ಪಾಯಿಂಟ್ ಪಿ ನಲ್ಲಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ನ ಸ್ಟ್ರೆಂತ್ ಎಷ್ಟಿದೆ ಏನು, ಸೊ ಅಂತಕ್ಕಂಥ ಕಾನ್ಸೆಪ್ಟ್ಸ್ನ ಬಗ್ಗೆ ತಿಳಿಸ್ತಕ್ಕಂಥದ್ದು ದಿಸ್ ಬಯೋಟ್ ಸಾವರ್ಟ್ ಲಾ. ಲೆಟ್ ಅಸ್ ಇಮ್ಯಾಜಿನ್ ಎ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಐ. ಲೆಟ್ ಅಸ್ ಕನ್ಸಿಡರ್ ಎ ಸ್ಮಾಲ್ ಪೋರ್ಷನ್ ಆಫ್ ದಿಸ್ ಕಂಡಕ್ಟರ್ whose length is dl which is carrying current I. This we call it as the current element ಅಂತಕ್ಕಂಥದ್ದು ಕರೀತೀವಿ. ಬಯೋಟ್ ಸಾವರ್ಟ್ ಲಾ ಏನನ್ನು ಸ್ಟೇಟ್ಮೆಂಟ್ ಮಾಡುತ್ತೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ದ ಕರೆಂಟ್ ಎಲಿಮೆಂಟ್ ಸ್ಮಾಲ್ ಪೋರ್ಷನ್ ಆಫ್ ದ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. ಇದನ್ನ ಎಫೆಕ್ಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಒಂದು ಪಾಯಿಂಟಲ್ಲಿ ಅಂತಕ್ಕಂಥದ್ದನ್ನು ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದು. ಲೆಟ್ ಅಸ್ ಕನ್ಸಿಡರ್ ಎ ಲೈನ್ ಜಾಯ್ನಿಂಗ್ ದಿಸ್ ಸೆಂಟರ್ ಆಫ್ ದ ಡಿ ಎಲ್ ಟು ದ ದಿಸ್ ಪಾಯಿಂಟ್, ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಡಿಸ್ಟೆನ್ಸನ್ನು ನಾವು ಆರ್ ಅಂತಕ್ಕಂಥದ್ದನ್ನು ಕನ್ಸಿಡರೇಷನ್ ಮಾಡೋಣ. ಸೊ ಈ ಸ್ಮಾಲ್ ಪಾರ್ಟ್ ಪ್ರೊಡ್ಯೂಸಸ್ ಅ ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಲೆಟ್ ಅಸ್ ಕನ್ಸಿಡರ್ ಡಿ ಬಿ. ಸೊ ಬಯೋಟ್ ಸಾವರ್ಟ್ ಲಾ ಸ್ಟೇಟ್ಮೆಂಟ್ನ ಪ್ರಕಾರ the magnetic field at a point due to a current element is directly proportional to the strength of the current. Current ಎಷ್ಟು ಪಾಸ್ ಆಗ್ತಾ ಇದೆ, more current is passing through this element, more will be the magnetic field. Lesser the current, less will be the magnetic field. And this magnetic field is directly proportional to the length of the current element. Current element ನ ಲೆಂತ್ ಎಷ್ಟಿದೆ ಅನ್ನೋದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. And this magnetic field is directly proportional to the sin theta, means sin of the angle between this current element, ಈ ಕರೆಂಟ್ನ ಎಲಿಮೆಂಟ್ ಡಿ ಎಲ್ ಏನಿದೆ ಆ ಡೈರೆಕ್ಷನ್ ಮತ್ತು ಆರ್ ಅಂತಂದರೆ ಎ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಟು ದ ಎಲಿಮೆಂಟ್. ಸೊ ಇವೆರಡರ ಮಧ್ಯೆ ಹ್ಯಾಂಗಲ್ ಬರುತ್ತಲ್ಲ ಥೀಟಾ, ಅದರ ಸೈನ್ ಥೀಟಾಗೆ ಪ್ರಪೋರ್ಷನಲ್ ಆಗಿರುತ್ತೆ. ಆ್ಯಂಡ್ ದಿಸ್ ಡಿ ಬಿ is inversely proportional to the square of the distance between the point to that of the line element. This is the statement of ಬಯೋಟ್ ಸಾವರ್ಟ್ ಲಾ. ಕಂಬೈನಿಂಗ್ ಆಲ್ ದೀಸ್ ಥಿಂಗ್ಸ್, ಈ ಎಲ್ಲ ಇವುಗಳನ್ನು ನಾವು ಕಂಬೈನಿಂಗ್ ಮಾಡಿದರೆ ದಿಸ್ ಡಿ ಬಿ ಈಸ್ ಪ್ರಪೋರ್ಷನಲ್ ಟು ಐ, ಪ್ರಪೋರ್ಷನಲ್ ಟು ಡಿ ಎಲ್, ಪ್ರಪೋರ್ಷನಲ್ ಟು ಸೈನ್ ಥೀಟಾ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವಯರ್. ಇಲ್ಲೊಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ. ದಟ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ದಟ್ ಈಸ್ ಮ್ಯೂ ನಾಟ್ ಬೈ 4 pi I dl sin theta by r square. This is the final expression for the ಬಯೋಟ್ ಸಾವರ್ಟ್ ಲಾ ಸ್ಟೇಟ್ಮೆಂಟ್. ಜಸ್ಟ್ ಕ್ಲಿಯರ್ ಆಗಿ ನೋಡ್ಕೊಂಬಿಡಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಎಲಿಮೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೆಂತ್ ಆಫ್ ದ ಕರೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಡಿ ಎಲ್ ಆ್ಯಂಡ್ ಆರ್, ಆ್ಯಂಡ್ ಡಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಂತ. ಇಲ್ಲಿ ಕಾನ್ಸ್ಟೆಂಟ್ ಬರ್ತಕ್ಕಂಥದ್ದು ಮ್ಯೂ ನಾಟ್ ಬೈ 4 pi. ದಿಸ್ ಮ್ಯೂ ನಾಟ್ ಈಸ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಸೊ ದಿಸ್ ಈಸ್ ದ ಬಯೋಟ್ ಸಾವರ್ಟ್ ಲಾ ಸ್ಟೇಟ್ಮೆಂಟ್. ಈ ಬಯೋಟ್ ಸಾವರ್ಟ್ ಲಾ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಡಿಟರ್ಮೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಎ ಕಂಡಕ್ಟರ್. ಒಂದು ಕಂಡಕ್ಟರ್ ಇದೆ ಅಂತಂದರೆ ಆ ಕಂಡಕ್ಟರ್ನ ಅಟ್ ಎನಿ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಏನು ಅಂತಕ್ಕಂಥದ್ದನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ನಮ್ಮ ಸಿಲೆಬಸ್ನಲ್ಲಿ ಇರ್ತಕ್ಕಂಥದ್ದು ಎ ಕರೆಂಟ್ ಲೂಪನ್ನು ಕನ್ಸಿಡ್ರೇಷನನ್ನು ಮಾಡಿದರೆ ಆ ಕರೆಂಟ್ ಲೂಪ್ನ ಆಕ್ಸಿಸ್ ಡೈರೆಕ್ಷನ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಿದೆ, ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಫೈಂಡ್ ಔಟ್ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಡಿರೈವೇಷನ್ ಇದೆ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್. ಲೆಟ್ ಅಸ್ ಕನ್ಸಿಡರ್ ಎ ಸರ್ಕ್ಯುಲರ್ ಕಾಯಿಲ್ ಅನ್ನು ಕನ್ಸಿಡರೇಷನ್ ಮಾಡಿ ವಿಚ್ ಈಸ್ ಕ್ಯಾರಿಂಗ್ ಕರೆಂಟ್ ಐ. ಸೊ ಲೆಟ್ ಅಸ್ consider this is the axis of the circular coil.
ಬೋತ್ ಸೈಡ್ಸ್ ಇರುತ್ತೆ, ನಾವು ಒಂದು ಸೈಡ್ ಮಾತ್ರ ನಾವು ಕನ್ಸಿಡ್ರೇಷನ್ಸನ್ನು ನಾವು ಮಾಡೋಣ. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಪಿ, ಯಾವುದಾದ್ರೂ ಒಂದು ಪಾಯಿಂಟ್ ಪಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಡ್ಯೂ ಟು ದಿಸ್ ಎಂಟೈರ್ ಕರೆಂಟ್ ಲೂಪ್. ಎಂಟೈರ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅಂತಕ್ಕಂಥದ್ದು. ಸೊ ಅಗೈನ್ ಈ ಬಯೋಟ್-ಸಾವರ್ಟ್ ಲಾ ಸ್ಟೇಟ್ಮೆಂಟಿಗೆ ಬರೋಣ. ಈ ಕೇಸಲ್ಲಿ ನಾನು ಡೈರೆಕ್ಷನ್ ಹೇಳಲ್ಲ, ದಿಸ್ ಡೈರೆಕ್ಷನ್ ಆಫ್ ಡಿ ಬಿ. ಸೊ ದಿಸ್ ಡೈರೆಕ್ಷನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಆರ್. ಆರ್ ಅಂತಂದರೆ ಅಲ್ಲಿ ಡಿಸ್ಟೆನ್ಸ್ ಏನು ಬರುತ್ತಲ್ಲ, ಆ ಇದರಲ್ಲಿ ವೆಕ್ಟರ್ ಆರ್ ಸಿ ಕೇಸ್ ನಾವು ಕನ್ಸಿಡ್ರೇಷನ್ ಮಾಡಿದ್ವಲ್ಲ, ಇದು ಎಲಿಮೆಂಟ್ ಡಿ ಎಲ್, ಇದು ಆರ್ ಅಂತ ಕನ್ಸಿಡ್ರೇಷನ್. ಈ ಪಾಯಿಂಟ್ ಈ ಆರ್ ಮತ್ತು ಡಿ ಎಲ್ ಕಂಟೈನಿಂಗ್ ಪ್ಲೇನ್ ಇದೆಯಲ್ಲ, ಆ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಮೀನ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ನಾರ್ಮಲಿ ಲೆಟ್ ಮಿ ಡಿನೋಟ್ ದಿಸ್ ಥಿಂಗ್, ಡಿ ಬಿ, ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ಪ್ಲೇನ್ ಕಂಟೈನಿಂಗ್ ದಿಸ್ ಡಿ ಎಲ್ ಆ್ಯಂಡ್ ಆರ್. ಅವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಬರುತ್ತೆ. ಆ ಕಾನ್ಸೆಪ್ಟನ್ನು ನಾವಿಲ್ಲಿ ಯೂಸ್ ಮಾಡ್ಕೊತೀವಿ ಹಾಗೆ. ಆ್ಯಂಡ್ ಈ ಬಯೋಟ್-ಸಾವರ್ಟ್ ಲಾನ ವೆಕ್ಟಾರ್ ಫಾರ್ಮ್ನಲ್ಲಿ ನಾವು ಬರಲಿಲ್ಲ, ಇನ್ನು ವೆಕ್ಟಾರ್ ಫಾರ್ಮ್ನಲ್ಲಿ ಆ ಸ್ಟೇಟ್ಮೆಂಟ್ ಅದೇನು ಬರುತ್ತೆ ಅಂತಕ್ಕಂಥದ್ದನ್ನು ನೋಡಿ. ದಿಸ್ ಡಿ ಬಿ, ದಿಸ್ ಈಸ್ ಈಕ್ವಲ್ ಮ್ಯೂ ನಾಟ್ ಬೈ 4 I ಡಿ ಎಲ್ ಕ್ರಾಸ್ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಇದು ವೆಕ್ಟಾರ್ ಫಾರ್ಮ್ನಲ್ಲಿ ಬಯೋಟ್-ಸಾವರ್ಟ್ ಲಾ ಇರ್ತಕ್ಕಂಥದ್ದು ಸ್ಟೇಟ್ಮೆಂಟ್. ಇಲ್ಲಿ ಆರ್ ಕ್ಯೂಬ್ ಬರ್ತಾ ಇದೆ, ಇಲ್ಲಿ ವೆಕ್ಟಾರ್ ಆರ್ ಇದೆ. ಸೊ ಇಲ್ಲಿ ದಿಸ್ ವೆಕ್ಟರ್ ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಇಂಟು ಯೂನಿಟ್ ವೆಕ್ಟರ್ ನಾವು ಬರಿಬೋದು. ಆಗ ಒಂದು ಕ್ಯಾನ್ಸಲ್ ಬಟ್ಟು ಆರ್ ಸ್ಕ್ವೇರ್ ಆಗ್ತಕ್ಕಂಥದ್ದು. ಸೊ this expression clearly shows that this magnetic field dB is perpendicular to the dl and as well as r. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ನಾವು ಲೆಟ್ಸ್ ಕಮಿಂಗ್ ಟು ದ ದಿಸ್ ಥಿಂಗ್, ಈ ಆಸ್ಪೆಕ್ಟ್. ಇಲ್ಲಿ ಮೇಜರ್ ಡಿರೈವೇಷನ್ಸ್ ನಮಗೆ ಇರ್ತಕ್ಕಂಥದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಲೂಪ್ ಕ್ಯಾರಿಯಿಂಗ್ ಕರೆಂಟ್ ಅಂತಕ್ಕಂಥದ್ದು ಈ ಮೇಜರ್ ಡಿರೈವೇಷನ್ ಇದೆ. ಈ ಕೇಸಲ್ಲಿ ನಾವು ಬಯೋಟ್-ಸಾವರ್ಟ್ ಲಾವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ವಿ ಡಿರೈವ್ ದ ಎಕ್ಸ್ಪ್ರೆಷನ್. ಲೆಟ್ ಅಸ್ ಕನ್ಸಿಡರ್ ಸ್ಮಾಲ್ ಡಿ ಎಲ್ ಎಲಿಮೆಂಟ್. ಈ ಡಿ ಎಲ್ ಎಲಿಮೆಂಟ್ ಈ ಪಾಯಿಂಟ್ಗೆ ಜಾಯಿನ್ ಮಾಡ್ತಕ್ಕಂಥದ್ದು. ಆ್ಯಂಡ್ ದಿಸ್ ಒನ್ ಇಸ್ ದ ರೇಡಿಯಸ್ ಆರ್ ಅಂತ ತೆಗೆದುಕೊಳ್ಳಿ. ಇದು ಎ, ಈ ಪಾಯಿಂಟ್ನ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದಟ್ ಆಫ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಕನ್ಸಿಡ್ರೇಷನ್ ಮಾಡ್ರೆ ಇಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ಸ್ ಬಿಕಾಸ್ ಆಫ್ ಡಿ ಎಲ್ ಇರ್ತಕ್ಕಂಥದ್ದು. ದಿಸ್ ಈಸ್ ಪರ್ಪೆಂಡಿಕ್ಯುಲರ್. ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ? ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಲೈನ್ ಜಾಯ್ನಿಂಗ್ ಆ್ಯಂಡ್ ಡಿ ಎಲ್, ಅವೆರಡಕ್ಕೂ ಸಹ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದಿಸ್ ಡಿ ಬಿ ಕ್ಯಾನ್ ಬಿ divided into two components. One is component along the x-axis or nothing but the along the axis direction alli we shall write it as dbx, and another component db perpendicular. ಎರಡು ಕಾಂಪೊನೆಂಟ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಸೊ ಈ ಡಿ ಎಲ್ ಎಲಿಮೆಂಟ್ ಏನಿದೆ ಕರೆಂಟ್ ಎಲಿಮೆಂಟ್ ಅದರ ಎಕ್ಸಾಕ್ಟ್ಲಿ ಡಯಾಮೆಟ್ರಿಕಲಿ ಆಪೋಸಿಟ್ ಇನ್ನೊಂದನ್ನು ನಾವು ಕನ್ಸಿಡ್ರೇಷನ್ ಮಾಡಿದರೆ ಈ ಕೇಸಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಬರುತ್ತೆ, ಪರ್ಪೆಂಡಿಕ್ಯುಲರ್ ಕಂಪೋನೆಂಟ್ ಎಕ್ಸಾಕ್ಟ್ಲಿ ಆಪೋಸಿಟ್ ಬರುತ್ತೆ, ಆ್ಯಂಡ್ ಡಿ ಬಿ ಮೀನ್ಸ್ ಪ್ಯಾರಲ್ ಕಂಪೋನೆಂಟ್ ಅಲಾಂಗ್ ದ ಆಕ್ಸಿಸ್ ಏನಿರುತ್ತೆ ಇನ್ ದ ಸೇಮ್ ಡೈರೆಕ್ಷನ್ಸ್ ಬರುತ್ತೆ. ಸೊ ಹಾಗಾಗಿ ಎಂಟೈರ್ ಲೂಪ್ನ ಎಲ್ಲ ಕಾಂಪೊನೆಂಟ್ಸ್ಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಏನೇನು ಬರುತ್ತೆ ಅಂತ ನಾವು ಹ್ಯಾಡಪ್ ಮಾಡಿದಾಗ ಆಲ್ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ಓನ್ಲಿ ದ ಕಾಂಪೊನೆಂಟ್ಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅಲಾಂಗ್ ದ ಇದು ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಲೂಪ್ ಏನಿದೆ ದಟ್ ಹ್ಯಾಡಪ್ ಆಗುತ್ತೆ. ಸೊ ಯೂಸಿಂಗ್ ಬಯೋಟ್-ಸಾವರ್ಟ್ ಲಾ ನಾವು ಎಂಟೈರ್ ನಾವು ಫೈಂಡ್ ಔಟ್ ಮಾಡಿದಾಗ ಫೈನಲಿ ದ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸಮ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಲಾಂಗ್ ದ ಯಾವುದೋ ಎಕ್ಸ್ ಆಕ್ಸಿಸ್ ಅಂತಕ್ಕಂಥದ್ದು ಬರುತ್ತೆ. ನಾವು ಫೈನಲ್ಲಾಗಿ ಎಕ್ಸ್ಪ್ರೆಷನನ್ನು ನಾವು ಒಬ್ಟೈನ್ ಮಾಡ್ತಕ್ಕಂಥದ್ದು ಮ್ಯೂ ನಾಟ್ ಬೈ 4 2i r ಸ್ಕ್ವೇರ್ ಬೈ r ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಬರುತ್ತೆ.
In this expression ಅಲ್ಲಿ mu naught by 4 pi is a constant to just number I, the current through this circular loop. R ಅಂತಂದ್ರೆ radius and x ಅಂತಂದ್ರೆ distance of that point from center of the circular coil ಅಂತಕ್ಕಂಥದ್ದು. Now, so ಇದು ಫೈನಲ್ ಡಿರೈವೇಷನ್ ಇರ್ತಕ್ಕಂಥದ್ದು. ದಿಸ್ ಡಿರೈವೇಷನ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಯೂಸಿಂಗ್ ದಿಸ್ ಎಕ್ಸ್ಪ್ರೆಷನನ್ನು ನಾವು ಯೂಸ್ ಮಾಡ್ಕೊಂಬಿಟ್ಟು ಎಕ್ಸಾಕ್ಟ್ಲಿ ಅಟ್ ಸೆಂಟರ್ ಪೊಸಿಷನ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಏನು ಅಂತಕ್ಕಂಥದ್ದನ್ನು ನಾವು ಫೈಂಡ್ ಮಾಡ್ಬೋದು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸೆಂಟರ್ ಆಫ್ ದ ಕಾಯಿಲ್, ಸೆಂಟರ್ ಆಫ್ ಕಾಯಿಲಲ್ಲಿ ಎಷ್ಟು ಬರುತ್ತೆ ಅಂತಕ್ಕಂಥ ನಾವು ಸೆಂಟರ್ ಆಫ್ ಕಾಯಿಲಲ್ಲಿ ಫೈಂಡ್ ಔಟ್ ಮಾಡಬೇಕಂತಂದರೆ ದಿಸ್ ಎಕ್ಸ್ ಶುಡ್ ಬಿ 0 ಆಗುತ್ತೆ. ಸೊ when you substitute 0, x equals to 0 in this equation, ಈ ಇಕ್ವೇಷನಲ್ಲಿ x equals to 0 ಸಬ್ಸ್ಟಿಟ್ಯೂಟ್ ನಾವು ಮಾಡಿದಾಗ ಸೊ ವಿ obtain the magnetic field B. This is equals to the mu naught by 4 pi, ಸಾರಿ ಇಲ್ಲಿ 2 pi ಅಂತ ಬರುತ್ತೆ, mu naught by 4 pi into 2 pi I r square entire divided by r square plus 0 whole to the power of 3 by 2. ಸೊ ಇದು r ಕ್ಯೂಬ್ ಆಗುತ್ತೆ, ಅಲ್ಲಿ r ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು 2 pi ಕ್ಯಾನ್ಸಲ್ ಆಗಿಬಿಟ್ಟು ಫೈನಲಿ ವಿ obtain the expression mu naught I by 2r ಅಂತಕ್ಕಂಥದ್ದು ಬರುತ್ತೆ. ದಿಸ್ ಈಸ್ ದ expression for the magnetic field at the center of the circular loop carrying current ಅಂತಕ್ಕಂಥದ್ದು. We have determined the magnetic field along the axis of a circular current loop ನಾವು ಫೈಂಡ್ ಔಟ್ ಮಾಡಿದ್ವಿ. ಅದರ ಡೈರೆಕ್ಷನ್ ಏನು ಬರುತ್ತೆ ಏನು ಅಂತಕ್ಕಂಥದ್ದು ಯೂಸಿಂಗ್ ದ ರೈಟ್ ಹ್ಯಾಂಡ್ ರೂಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅದರ ಡೈರೆಕ್ಷನ್ ಏನು ಬರುತ್ತೆ ಅಂತಕ್ಕಂಥದ್ದು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಸರ್ಕ್ಯುಲರ್ ಲೂಪ್, ಕರೆಂಟ್ ಲೂಪ್ ಏನಿದೆ, ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಕರೆಂಟ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ಈ ಚಾಪ್ಟರ್ನಲ್ಲಿ ಲೇಟರ್ ಅದು ಕಾನ್ಸೆಪ್ಟ್ ಬರುತ್ತೆ. ವಿ ಶಾಲ್ ಸಿ ಅಬೌಟ್ ದಟ್ ಥಿಂಗ್, ಡೈಪೋಲ್ ಮೂಮೆಂಟ್ ಅಂತಕ್ಕಂಥದ್ದು ಏನು ಬರುತ್ತೆ ಏನು ಅಂತಕ್ಕಂಥದ್ದು ಲೇಟರ್ ನಾವು ನೋಡೋಣ. ದ ನೆಕ್ಸ್ಟ್ ಆಸ್ಪೆಕ್ಟ್ ಇನ್ ದಿಸ್ ಚಾಪ್ಟರ್ ಈಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತಕ್ಕಂಥದ್ದು. ಸೊ ಬಯೋಟ್ ಸಾವರ್ಟ್ ಲಾ ಏನಿದೆ, ಬಯೋಟ್ ಸಾವರ್ಟ್ ಲಾವನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ವಿ ಕ್ಯಾನ್ ಡಿಟರ್ಮೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಈವನ್ ಸ್ಟ್ರೈಟ್ ಕಂಡಕ್ಟರ್, ಸರ್ಕ್ಯುಲರ್ ಲೂಪ್, ಅದನ್ನೆಲ್ಲದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಮಗೆ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂತ ಇದೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸ್ಟ್ರೈಟ್ ಕಂಡಕ್ಟರ್ ಅಥವಾ ಬೇರೆ ಬೇರೆ ಸಿಚುವೇಶನ್ಸ್ಗಳಲ್ಲಿ ಸೆಲೆನಾಯ್ಡ್ ಕೇಸ್ ಆ್ಯಂಡ್ ಟೊರಾಯ್ಡ್ಸ್ ಅಂತಕ್ಕಂಥದ್ದು ಬರುತ್ತೆ. ಆ ಕೇಸಸ್ಗಳಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಿದೆ ಏನು ಅಂತಕ್ಕಂಥದ್ದನ್ನು ವಿ ಕ್ಯಾನ್ ಈಸಿಲಿ ಡಿಟರ್ಮೈನ್ ಯೂಸಿಂಗ್ ದಿಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು, ಲೆಟ್ ಅಸ್ ಕನ್ಸಿಡರ್ ಎ ಸ್ಟ್ರೈಟ್ ಕಂಡಕ್ಟರ್. ಒಂದು ಕಂಡಕ್ಟರ್ನ ಕನ್ಸಿಡರೇಷನ್ ಮಾಡೋಣ. ಇದರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. This is the magnetic field B and the conductor is carrying current I. ಸೊ ಈ ಲಾಸ್ಟ್ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದು ಏನಂತಂದರೆ ದ ಲೈನ್ ಇಂಟಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ನ ಲೈನ್ ಇಂಟಗ್ರಲ್ ಅರೌಂಡ್ ದ ಕ್ಲೋಸ್ಡ್ ಲೂಪ್, ಯಾವುದಾದ್ರೂ ಒಂದು ಲೂಪನ್ನು ಕನ್ಸಿಡರೇಷನ್ ಮಾಡಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಎಂಟೈರ್ ಲೂಪ್ ನೀಡ್ ನಾಟ್ ಟು ಬಿ ಸರ್ಕ್ಯುಲರ್ ಫಾರ್ಮ್ನಲ್ಲಿ ಇರಲೇಬೇಕಂತ ಇಲ್ಲ, ಅದು ಯಾವುದೇ ಫಾರ್ಮ್ಯಾಟ್ ಇರಲಿ, ಲೂಪು ಈವನ್ ಇರ್ರೆಗ್ಯುಲರ್ ಫಾರ್ಮ್ಯಾಟ್ ಇರಲಿ, ಈ ಲೂಪನ್ನು ಕನ್ಸಿಡರೇಷನ್ಸ್ ನೀವು ಮಾಡಿದಾಗ ಆ ಲೂಪ್ನ ಎಂಟೈರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಎಂಟೈರ್ ಲೂಪ್ ಏನಿದೆ ಅದರದ ಲೈನ್ ಇಂಟಗ್ರಲ್ ಮೀನ್ಸ್ ಸಮ್ಮಪ್ಪನ್ನು ನಾವು ಮಾಡಿದಾಗ ಟೋಟಲ್. ಸೊ ದಿಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದ mu naught ಟೈಮ್ಸ್ ದಟ್ ಆಫ್ ದ ಕರೆಂಟ್ ಥ್ರೂ ದ ಲೂಪ್ ಸರ್ಫೇಸ್ ಏರಿಯಾ ಎನ್ಕ್ಲೋಸ್. ಸೊ ಈ ಕೇಸಲ್ಲಿ ನೋಡಿ ಒಂದು ಲೂಪ್ ಕನ್ಸಿಡರೇಷನ್ ಏನು ಮಾಡಿದ್ರು, ಆ ಲೂಪ್ ಏನು ಏರಿಯಾ ಎನ್ಕ್ಲೋಸ್ ಮಾಡಿದೆ ಅಲ್ಲ
ಆ ಏರಿಯಾದ ಮುಖಾಂತರ ಕರೆಂಟ್ ಎಷ್ಟು ಪಾಸ್ ಆಗ್ತಾ ಇದೆ ಸೊ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಮ್ಯೂ ನಾಟ್ ಟೈಮ್ಸ್ ದಟ್ ಆಫ್ ದ ಕರೆಂಟ್ ಪಾಸಿಂಗ್ ಥ್ರೂ ದಟ್ ಲೂಪ್. ಸ್ಟೇಟ್ಮೆಂಟ್ನ ಕ್ಲಿಯರಾಗಿ ಹೇಳ್ಬೇಕಂದ್ರೆ ದ ಲೈನ್ ಇಂಟೆಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ field around any closed loop is equals to the mu naught times the current passing through the surface enclosed by that of the loop. This is Ampere circuit alla statement. ಈ ಲಾವನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು we determine the magnetic field due to a straight conductor. ಸ್ಟ್ರೈಟ್ ಕಂಡಕ್ಟರ್ ಇದರ ಅಪ್ಲಿಕೇಶನ್ ಇರ್ತಕ್ಕಂಥದ್ದು. ಸೊ ದಿಸ್ ಆಂಪಿಯರ್ ಸರ್ಕ್ಯೂಟ್ ಲಾ ಇಸ್ ನಾಟ್ ಯೂನಿವರ್ಸಲ್ ಲಾ, ಮೀನ್ಸ್ ಎಲ್ಲ ಸಿಚುವೇಶನ್ಸ್ಗಳಲ್ಲೂ ಅಪ್ಲಿಕೇಬಲ್ ಆಗಲ್ಲ, ಕೆಲವೊಂದು ಲಿಮಿಟೇಷನ್ಸ್ ಇದೆ. ಅದು 8th ಚಾಪ್ಟರ್ನಲ್ಲಿ ಇವೆಲ್ಲ ಅಬೌಟ್ ದಟ್ ಥಿಂಗ್. ಸೊ ಇಲ್ಲಿ 3 ಅಪ್ಲಿಕೇಶನ್ಸ್ ಇದೆ ಮೇಜರ್ ಆಗಿ ಆಂಪಿಯರ್ ಸರ್ಕ್ಯೂಟ್ ಅಲ್ಲಾದ. ಒಂದೇದು ಟು ಡಿಟರ್ಮೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸ್ಟ್ರೈಟ್ ಕಂಡಕ್ಟರ್. ಒಂದು ಸ್ಟ್ರೈಟ್ ಕಂಡಕ್ಟರ್ ಇದೆ ವಿಚ್ ಈಸ್ ಕ್ಯಾರಿಂಗ್ ಕರೆಂಟ್. ಯಾವುದಾದ್ರೂ ಒಂದು ಪಾಯಿಂಟ್ ಪಿನಲ್ಲಿ ಹೊಡೆದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದನ್ನು ಡಿಟರ್ಮೈನ್ ಮಾಡ್ತಕ್ಕಂಥದ್ದು. ಸೊ ಲೆಟ್ ಅಸ್ ಕನ್ಸಿಡರ್ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್ ಅಂತ ನಾವು ಕನ್ಸಿಡರೇಷನ್ ಮಾಡಿದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಪಿ ಡ್ಯೂ ಟು ದ ಸ್ಟ್ರೈಟ್ ಕಂಡಕ್ಟರ್, ಇನ್ಫೈನೈಟ್ಲಿ ಲಾಂಗ್ ಇರ್ತಕ್ಕಂಥ ಸ್ಟ್ರೈಟ್ ಕಂಡಕ್ಟರ್ carrying current that is given by the magnetic field B is equals to mu naught I by 2 pi r antakantad expression. Means this expression clearly states that the magnetic field strength depends upon the current and inversely depends upon the distance. Means distance is the larger, magnetic field strength will be the lesser. Andre magnetic field ನಾವು ದೂರ ಹೋದಾಗೆ ವೀಕ್ ಆಕ್ಯಂತ ಹೋಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಎರಡನೇ ಇದರದ್ದು ಅಪ್ಲಿಕೇಶನ್ ಇರ್ತಕ್ಕಂಥದ್ದು ಈ ಚಾಪ್ಟರ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸೊಲೆನಾಯ್ಡ್. ಡ್ಯೂ ಟು ಸೊಲೆನಾಯ್ಡ್ ಅಂಡ್ ಟೊರಾಯ್ಡ್. ಸೊಲೆನಾಯ್ಡ್ ಅಂತ ಅಂದರೆ ಏನು? ಒಂದು ಕಂಡಕ್ಟರನ್ನು ಆರ್ ಕಂಡಕ್ಟಿಂಗ್ ವೈರನ್ನು ಇಫ್ ಯು wound in the form of a circular rings in the shape of cylinder, ಸಿಲಿಂಡ್ರಿಕಲ್ ಶೇಪಲ್ಲಿ ನಾವು wound ಮಾಡಿಬಿಟ್ಟು ಇರ್ತಕ್ಕಂಥ ಇದನ್ನೇನಿದೆ ಇದನ್ನೇ ವಿ ಕಾಲ್ ಇಟ್ ಎ ಸೊಲೆನಾಯ್ಡ್ ಅಂತಕ್ಕಂಥದ್ದು ಕರಿತೀವಿ. ಈ ಕೇಸಲ್ಲಿ ದ ರಿಂಗ್ಸ್ ಮಸ್ಟ್ ಬಿ ವೆರಿ ವೆರಿ ಕ್ಲೋಸರ್ ಇರಬೇಕು. ಫಾರ್ ಎನ್ ಐಡಿಯಲ್ ಸೊಲೆನಾಯ್ಡ್ ದೀಸ್ ರಿಂಗ್ಸ್ ಆರ್ ವೆರಿ ಕ್ಲೋಸರ್ ಇರುತ್ತೆ. ಡಯಾಮೀಟರ್ ಆಫ್ ದ ದಿಸ್ ಸೊಲೆನಾಯ್ಡ್ ಇದ್ರದ್ದು ಏನು ಬರುತ್ತೆ, ಇಟ್ ಈಸ್ ಮಚ್ ಲೆಸ್ಸರ್ ದ್ಯಾನ್ ದಟ್ ಆಫ್ ದ ಲೆಂತ್ ಆಫ್ ದ ಸೊಲೆನಾಯ್ಡ್. ನಾರ್ಮಲಿ ಸೊಲೆನಾಯ್ಡ್ನಲ್ಲಿ ಡಯಾಮೀಟರ್ನ ಚಿಕ್ಕದಿರುತ್ತೆ, ಲೆಂತ್ ಜಾಸ್ತಿ ಇರುತ್ತೆ. ವೈರ್ಸ್ ಆರ್ wounded so closer. ಸೊ ಇಫ್ ದಿಸ್ ಸೊಲೆನಾಯ್ಡ್ ಈಸ್ ಕ್ಯಾರಿಂಗ್ ಕರೆಂಟ್, ಒಂದು ಕರೆಂಟನ್ನು ಅದು ಕ್ಯಾರಿ ಮಾಡ್ತಾ ಇದೆ ಅಂತಂದರೆ ಸೊ ಇಟ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಇನ್ಸೈಡ್. ಈವನ್ ದ ಔಟ್ಸೈಡ್ ಸಹ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಔಟ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸೋ ವೀಕರ್ ಇರುತ್ತೆ. ಫಾರ್ ಅನ್ ಐಡಿಯಲ್ ಸೊಲೆನಾಯ್ಡ್ ತೆಗೆದುಕೊಂಡ್ರೆ ಔಟ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಔಟ್ಸೈಡ್ ದ ದಿಸ್ ಸೊಲೆನಾಯ್ಡ್ ಈಸ್ ಕಂಪ್ಲೀಟ್ಲಿ ಝೀರೋ ಇರುತ್ತೆ. ಆ್ಯಂಡ್ ಇನ್ಸೈಡ್ ನಮಗೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸ್ಟ್ರಾಂಗರ್ ಆ್ಯಂಡ್ ಯೂನಿಫಾರ್ಮ್ ಆಗಿರುತ್ತೆ. ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಆ್ಯಂಡ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೇಮ್ ಸ್ಟ್ರೆಂತ್ ಇರುತ್ತೆ ಎಕ್ಸೆಪ್ಟ್ ಅಟ್ ದ ಎಡ್ಜಸ್ ಮಿಡ್ಲ್ ಲೆವೆಲಲ್ಲಿ ಫಾರ್ ಅನ್ ಐಡಿಯಲ್ ಸೊಲೆನಾಯ್ಡ್ಗೆ ದ ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ ಟೊರಾಯ್ಡ್ ಅಂತಕ್ಕಂಥದ್ದು ಒಂದಿದೆ. ಟೊರಾಯ್ಡ್ ಅಂತಂದರೆ ದ ಸೇಮ್ ನಥಿಂಗ್ ಬಟ್ ಈ ಸೊಲೆನಾಯ್ಡ್ ಏನಿದೆ, ಸೊಲೆನಾಯ್ಡಿಂದ ಸರ್ಕ್ಯುಲರ್ ರಿಂಗ್ ಫಾರ್ಮ್ನಲ್ಲಿದ್ದರೆ ಆ ಸೊಲೆನಾಯ್ಡನ್ನು ನಾವು ಸರ್ಕ್ಯುಲರ್ ರಿಂಗ್ ಫಾರ್ಮ್ನಲ್ಲಿ ನಾವು ಬೆಂಡ್ ಮಾಡಿದರೆ ಅಥವಾ ನಥಿಂಗ್ ಬಟ್ ಒಂದು ಹಾಲೋ ಸರ್ಕ್ಯುಲರ್ ಒಂದು ಟ್ಯೂಬನ್ನು ತೆಗೆದುಕೊಂಡ್ಬಿಟ್ಟು ಇದ್ರ ಮೇಲೆ ಕಂಟಿನ್ಯೂಸ್ ಆಗಿ ನಾವು ವೈರನ್ನು ಕ್ಲೋಸ್ ಟರ್ನ್ಸ್ಗಳನ್ನು ಕಂಡಕ್ಟಿಂಗ್ ವೈರನ್ನು wound ಅಪ್ ಮಾಡಿದಾಗ ಸೊ ಲಾಸ್ಟಿಗೆ ಏನು ಬರುತ್ತಲ್ಲ ದಿಸ್ ಶೇಪನ್ನು ವಿ ಕಾಲ್ ಇಟ್ ಆಸ್ ದ ಟೊರಾಯ್ಡ್ ಅಂತಕ್ಕಂಥದ್ದು ಕರಿತೀವಿ. ಸೊ ಇಫ್ ದಿಸ್ ಟೊರಾಯ್ಡ್ ಈಸ್ ಕ್ಯಾರಿಂಗ್ ಕರೆಂಟನ್ನು ಅದು ಕ್ಯಾರಿ ಮಾಡ್ತಾ ಇದೆ ಅಂತಂದರೆ ಅಲಾಂಗ್ ಇಟ್ಸ್ ಆ್ಯಕ್ಸಿಸ್
ಸರ್ಕ್ಯುಲರ್ ಆ್ಯಕ್ಸಿಸಲ್ಲೇ. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಇರುತ್ತೆ ಈ ಕೇಸಲ್ಲಿ. ಸೊ ಆಂಪಿಯರ್ ಸರ್ಕ್ಯೂಟಲ್ ಲಾ ಅನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಆಕ್ಸಿಸ್ ಅಥವಾ ಬಿಟ್ವೀನ್ ದ ಸೊಲೆನಾಯ್ಡ್ನ ಆ್ಯಕ್ಸಿಸಲ್ಲಾಗಿರ್ಬೋದು ಅಥವಾ ಟರಾಯ್ಡ್ನ ಆ್ಯಕ್ಸಿಸಲ್ಲಾಗಿರ್ಬೋದು, ಅದರಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಲಾದಲ್ಲಿ ನಾವು ಎಕ್ಸ್ಪ್ರೆಷನ್ ಡಿರೈವೇಷನ್ಸ್ ಇದೆ, ಆ ಡಿರೈವೇಷನ್ಸ್ ಪ್ರಕಾರ ನಾವು ಮಾಡಿದಾಗ ಫೈನಲಿ ವಿ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ಎ ಟೊರಾಯ್ಡ್ and even solenoid. We obtain the expression B equals to mu naught Ni ಅಂತಕ್ಕಂಥದ್ದು ಬರುತ್ತೆ. mu naught is permeability and permeability of free space. N ಅಂತಂದರೆ ನಂಬರ್ ಆಫ್ ಟರ್ನ್ಸ್, ಇವೇನು ನಾವು ಕಂಡಕ್ಟಿಂಗ್ ವೈರನ್ನು ಉಂಡು ಮಾಡಿದ್ವಲ್ಲ ಅವು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. Unit length and I is the current. So these expressions clearly shows that the magnetic field will be stronger along the axis when there is the more current, and is also directly proportional to the number of turns per unit length. Means turns ಗಳು ಜಾಸ್ತಿ ಇದ್ದಷ್ಟು per unit length ಅಲ್ಲೇ the magnetic field, stronger magnetic field obtain ಆಗುತ್ತೆ ಅಂತಕ್ಕಂಥದ್ದು. So the next concepts ಏನಿದೆ, that is ಇವೆರಡು ಕಾನ್ಸೆಪ್ಟ್ಸ್ಗಳು ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲಿಕೇಶನ್ಸ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ನಮಗಿರ್ತಕ್ಕಂಥದ್ದು ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ಸ್ ಅಂತಕ್ಕಂಥದ್ದು. Let us consider two infinitely long wires. They are carrying currents. Let the first one carrying current I1 and the second conductor which is parallel to the first conductor is carrying current I2. This one is also infinitely long ಇರ್ತಕ್ಕಂಥದ್ದು. ಸೊ ಈ ಚಾಪ್ಟರ್ನಲ್ಲಿ ಡಿಸ್ಕಷನ್ ಮಾಡಿದಾಗ ಎನಿ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ first conductor produces its own magnetic field, second conductor is also produces its own magnetic field, then there will be an interaction between the magnetic fields of these two conductors. Because of the interactions between the magnetic fields, these two conductors will experience a force. If they are carrying the current along the same directions ಅಲ್ಲಿ current ಅನ್ನು ಕ್ಯಾರಿ ಮಾಡ್ತಾ ಇದ್ದಾವೆ ಅಂತಂದರೆ they experience a attractive force. The first conductor attracts the second conductor, the second conductor attracts the first conductor. In the same fashion, if these conductors are carrying current in opposite directions, infinitely long ಇರ್ತಕ್ಕಂಥ ಈ opposite directions ಅಲ್ಲಿ current ಅನ್ನು ಕ್ಯಾರಿ ಮಾಡ್ತಾ ಇದ್ರೆ they repel each other. ಆ ಫೋರ್ಸ್ ಅಂತಕ್ಕಂಥದ್ದು repulsive force ಇರುತ್ತೆ, the nature of the force. So the derivation for these two things, either parallel ಅಥವಾ ಆಂಟಿ ಪ್ಯಾರಲಲ್ ಅಂತಕ್ಕಂಥದ್ದನ್ನು ವಿ ಕ್ಯಾನ್ ಯೂಸಿಂಗ್ ದ ಫಸ್ಟ್ ಡೆರಿವೇಷನ್ ಈ ಚಾಪ್ಟರ್ನಲ್ಲಿ ಬಂತಲ್ಲ, ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಆ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಫೋರ್ಸ್ ಎಷ್ಟಿದೆ ಏನು ಅಂತಕ್ಕಂಥದ್ದನ್ನು ನಾವು ಫೈಂಡ್ ಔಟನ್ನು ನಾವು ಮಾಡ್ಕೋಬೋದು. ಸೊ ಇದನ್ನು ಫೈಂಡ್ ಔಟ್ ಮಾಡುವಾಗ ನಾರ್ಮಲಿ ಏನು ಮಾಡ್ತೀವಿ, I1 ಕಂಡಕ್ಟರ್ ಆ ಫಸ್ಟ್ ಕಂಡಕ್ಟರ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಯಾವುದು ಸೆಕೆಂಡ್ ಕಂಡಕ್ಟರ್. ಸೊ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ B1 ಇದೆ, magnetic field due to straight conductor. This magnetic field nalle second conductor anna placement madve, it will experience a force. Any conductor placed in the magnetic field experience a force. ಆ ಫೋರ್ಸ್ ಏನು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಿಸ್ ಫೋರ್ಸ್ ಈಸ್ ದ ಸೇಮ್ ಆಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಫಸ್ಟ್ ಕಂಡಕ್ಟರ್ ಆಸ್ ಫಾರ್ ದ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಅಲ್ಲಿ ಈಕ್ವಲ್ ಇರುತ್ತಲ್ಲ. ಸೊ ಫೈನಲ್ ಆಗಿ ವಿ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ದಿಸ್ ಥಿಂಗ್ mu naught by 4 pi 2 I1 into I2 divided by D. ಇದು ಫೋರ್ಸ್ ಇಂಟು ಲೆಂತ್ ಆಫ್ ದ ಕಂಡಕ್ಟರ್ ಬರುತ್ತೆ. ಸೊ ಇಂಟು ಲೆಂತ್ ಆಫ್ ದ ಕಂಡಕ್ಟರ್. ಸೊ our force per unit length.
ಸೊ ಟೋಟಲ್ ಆಗಿ ನಮಗೆ ಬರ್ತಕ್ಕಂಥದ್ದು μ0/4π2I1 × I2 / d. So this is the final expression for the total force experienced per unit length when two parallel conductors carrying current ಅಂತಕ್ಕಂಥದ್ದು. ಈ ನಾರ್ಮಲ್ ಆಗಿ 1 ಮಾರ್ಕ್ಸ್ ಕೇಳುವಾಗ ವಾಟ್ ಇಸ್ ದ ನೇಚರ್ ಬಿಟ್ವೀನ್ ದ ಫೋರ್ಸ್? ಪ್ಯಾರಲಲ್ ಇದ್ದಾಗ ಆಂಟಿ ಪ್ಯಾರಲಲ್ ಇದ್ದಾಗ ದೇ ಅಟ್ರಾಕ್ಟ್ ಈಚ್ ಅದರ್, ಆಂಟಿ ಪ್ಯಾರಲಲ್ ಇದ್ದಾಗ ದೇ ರಿಪಲ್ ಈಚ್ ಅದರ್ ಅಂತ. ದ ಡಿರೈವೇಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್. So using the same expression we define the ampere. Ampere means SI unit of current ಅನ್ನು ನಾವು ಡಿಫೈನ್ ಅನ್ನು ನಾವು ಮಾಡ್ತೀವಿ. So next we shall move to the next concept, torque on current loop in magnetic field. ಹಿಂದೆ ಈಗಾಗಲೇ ನಾನು ಹೇಳಿದ ಹಾಗೆ ಒಂದು ಸರ್ಕ್ಯುಲರ್ ಕರೆಂಟ್ ಲೂಪ್ ಅಥವಾ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ನೀವು ಯಾವುದೇ ಕನ್ಸಿಡ್ರೇಷನ್ಸನ್ನು ನೀವು ಮಾಡ್ಕೊಳ್ಳಿ, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನು ನಾವು ನಾರ್ಮಲಿ ವಿ ಕ್ಯಾನ್ ಸೇ ದಟ್ ಮ್ಯಾಗ್ನೆಟಿಕ್ ಡೈಪೋಲ್ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. Just similar to that of the electric dipole, because one phase in the current carry ಮಾಡ್ತಕ್ಕಂಥ one phase behaves as a north pole and another phase behaves as the south pole of the magnet. So we can say that these current loops can be the magnetic dipole. So electric dipole ಅನ್ನು external electric field ಅಲ್ಲಿ ಇಟ್ಟಾಗ it will experience a torque or rotational force. In the same fashion ಈ current loops ಗಳನ್ನು if you place in the external magnetic field they experience a torque. Torque is nothing but just rotational force ಅಂತಕ್ಕಂಥದ್ದು. A torque experience ಯಾವ ರೀತಿ? Let us consider the magnetic field. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲೇ ಕಾಯಿಲ್ ಅನ್ನು ನಾವು ಪ್ಲೇಸ್ಮೆಂಟ್ ಮಾಡಿದ್ವಿ. ದಿಸ್ ಇಸ್ ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ಇಟ್ಸ್ ಕ್ಯಾರಿಂಗ್ ಕರೆಂಟ್. ಇಟ್ಸ್ ಕ್ಯಾನ್ ಸೋ ಮೆನಿ ನಂಬರ್ ಆಫ್ ಟರ್ನ್ಸ್ ಇರುತ್ತೆ. ಲಾಸ್ಟ್ ಫೈನಲ್ ಆಗಿರ್ತಕ್ಕಂಥ ಟರ್ನ್ಸ್ 2 ಹೊರಗಡೆ ಬಂದಿದೆ ಅಂತಕ್ಕಂಥದ್ದು. ಇಟ್ಸ್ ಕ್ಯಾರಿಂಗ್. ಸೊ ಈ ಕೇಸಸ್ಸಲ್ಲಿ ಲೆಟ್ ಅಸ್ ನೇಮ್ ದೀಸ್ ಎಂಡ್ಸ್ ABCD circular coil. BC and AD components will experience a force. They are exactly opposite. They are acting along the same line. Net force cancel ಆಗುತ್ತೆ. There will be no force on the BC end and AD end. But this AB end and CD end they will experience a force. Force ಅನ್ನು experience ಅನ್ನು ಮಾಡುತ್ತೆ. One force coming out, ಇನ್ನೊಂದು force inside. These both forces are equal ಆಗಿರುತ್ತೆ. They are acting at different points on the coil. ಕಾಲ್ನ ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. They are equal ಆಗಿದೆ. This constitutes a couple, means a rotational force. ಸೊ ಹಾಗಾಗಿ rotational force ಇಂದ ಸೊ ಆ ಸರ್ಕ್ಯುಲರ್ ಲೂಪ್ ಏನಾಗುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ವಿ ಕಾಲ್ ಇಟ್ ಆಸ್ ದ ಟಾರ್ಕ್ ಅಂತಕ್ಕಂಥದ್ದು ಕರಿತೀವಿ. ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಈಸ್ ನಥಿಂಗ್ ಬಟ್ M cross B ಅಂತಕ್ಕಂಥದ್ದು. ವೇರ್ M is the magnetic moment or B is the magnetic field, or this torque is also given by NIAB, where N is number of turns per unit length, I ಅಂದರೆ ಕರೆಂಟು, A ಅಂತಂದರೆ ಏರಿಯಾ ಆಫ್ ದ ಕಾಯಿಲ್, B ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಎಕ್ಸ್ಪ್ರೆಷನಲ್ಲಿ M ಅಂತ ಏನಿದೆ, ಆ M ಅನ್ನು ವಿ ನಾರ್ಮಲಿ ಕಾಲ್ ಇಟ್ ಆಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತಕ್ಕಂಥದ್ದನ್ನು ಕರೀತೀವಿ. ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಮೂಮೆಂಟ್? ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಅಂದ್ರೆ ಏನು? ಜಸ್ಟ್ ಸಿಮಿಲರ್ ಟು ದಟ್ ಆಫ್ ದ ಎಲೆಕ್ಟ್ರಿಕ್ ಮೂಮೆಂಟ್. ಇಟ್ ಈಸ್ ಜಸ್ಟ್ defined as the product of the current and area of the that circular loop or current loop ಅಂತಕ್ಕಂಥದ್ದು. ಸೊ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಏನಾದ್ರು ಇದ್ದಾಗ ಆ ಸರ್ಕ್ಯುಲರ್ ಲೂಪಲ್ಲಿ ವಿ ರೈಟ್ ಇಟ್ ಆಸ್ NIA.
ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್. ಸೊ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದ್ದಾಗ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದ ಕಾಯಿಲ್ ಇಸ್ ಗಿವನ್ ಬೈ NIA. ಸೊ ಹಾಗಾಗಿ ಈ ಕೇಸಲ್ಲಿ M ಈಕ್ವಲ್ಸ್ NIA ಆ್ಯಂಡ್ B ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಕ್ಕಂಥದ್ದು. ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಯಾವುದು ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಿದೆ ಇದರದ್ದು SI ಯೂನಿಟನ್ನು ನೀವು ತೆಗೆದುಕೊಂಡ್ರೆ N ಅಂದರೆ ಓನ್ಲಿ ನಂಬರ್ ಆಫ್ ಟರ್ನ್ಸ್, I ಅಂದರೆ ಆಂಪಿಯರ್ ಇದೆ, SI ಯೂನಿಟ್, I ಅಂದರೆ ಆಂಪಿಯರ್, A ಅಂದರೆ ಮೀಟರ್ ಸ್ಕ್ವೇರ್, ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತಕ್ಕಂಥ ದಟ್ಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಈ ಫಾರ್ಮುಲಾದಲ್ಲಿ ನಾವು ನೋಡ್ಕೊಳ್ಳಿ, ಟಾರ್ಕ್ ಈಕ್ವಲ್ಸ್ M ಕ್ರಾಸ್ P ಸೇಮ್ ಆಸ್ ದಟ್ ಆಫ್ ದ ಟಾರ್ಕ್ ಇನ್ ದ ಎಲೆಕ್ಟ್ರಿಕ್ ಡೈಪೋಲ್. ಸೊ P ಕ್ರಾಸ್ E ಏನು ಬರುತ್ತೆ, ದ ಸೇಮ್ ಫ್ಯಾಷನ್ ಬರುತ್ತೆ. ದಿಸ್ ಟಾರ್ಕ್ ಈಸ್ ಈಕ್ವಲ್ಸ್ ಟು MB ಸೈನ್ ಥೀಟಾ ಅಂತಕ್ಕಂಥದ್ದನ್ನು ನಾವು ಬರೀಬೋದು. ವೇರ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ದಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಕಾನ್ಸೆಪ್ಟ್. ನೆಕ್ಸ್ಟ್ coming to the point, magnetic dipole moment of electron revolving around nucleus. So now on the simplicity we shall consider the hydrogen atom. Hydrogen atom nalli the charge of the nucleus, let us consider any nucleus whose charge is plus Ze. Around this nucleus electron is revolving in nearly circular orbit. Let us consider for our sake it's in circular orbit alli revolve ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಕನ್ಸಿಡರೇಷನ್ ಮಾಡೋಣ. Electron is revolving and it's moving with the velocity v, revolving ಆಗ್ತದೆ. So this is equivalent nothing but charge is moving. ಈ ಆರ್ಬಿಟ್ ಏನಿದೆ charge is moving. So charge move ಆಗ್ತಾ ಇದೆ ಅಂತಂದರೆ it's nothing but equivalent to a current. So an electron revolving around the nucleus is equivalent to a current ಲೂಪ್. ಕರೆಂಟ್ ಲೂಪ್ಗೆ ಈಕ್ವಲೆಂಟ್ ಯಾವುದು, ಎಲೆಕ್ಟ್ರಾನ್ ರಿವಾಲ್ವಿಂಗ್ ಆಗ್ತಕ್ಕಂಥದ್ದು. ಈಚ್ ಕರೆಂಟ್ ಲೂಪ್ ಇಲ್ಲಿ ಯಾವ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ಜಸ್ಟ್ ನಾವು ನೋಡಿದ್ವಲ್ಲ M ಈಕ್ವಲ್ಸ್ ಟು I ಇಂಟು ಎ, ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದ್ದಾಗ NIA ಅಂತಕ್ಕಂಥದ್ದು ಏನು ಮಾಡಿದೆ. ಇನ್ ದ ಸೇಮ್ ಫ್ಯಾಷನ್ ಇಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗೋದ್ರಿಂದ ಸೊ ಎನ್ ಎಲೆಕ್ಟ್ರಾನ್ ಆರ್ಬಿಟ್ ಏನಿದೆ ಅಥವಾ ಈ ಸಿಸ್ಟಮ್ ಏನಿದೆ ದಟ್ಸ್ ಎಂಟೈರ್ ಆಟಮ್ ಇಟ್ ವಿಲ್ ಯಾವ್ದ ಮ್ಯಾಗ್ನೆಟಿಕ್ ಮೂಮೆಂಟ್, ಒಂದು ಮ್ಯಾಗ್ನೆಟಿಕ್ ಮೂಮೆಂಟ್ ಬರುತ್ತೆ. That magnetic movement is generally denoted by the symbol mu L ಅಂತಕ್ಕಂಥದ್ರಿಂದ ನಾವು ಡಿನೋಷನ್ ಅನ್ನು ನಾವು ಮಾಡ್ತೀವಿ. This magnetic movement due to the this electron is given by the minus E by 2m into L ಅಂತಕ್ಕಂಥದ್ದು. Where this mu L is the magnetic movement of an electron revolving in certain orbit. L ಅಂತಂದ್ರೆ orbital angular momentum. And E is the charge of the electron and M is the mass of the electron. So ಈ ಕೇಸಲ್ಲಿ this negative sign shows that this mu L and L orbital angular momentum and as well as the magnetic angular momentum of electrons are in opposite direction in an atom. ಆಟಮ್ನ ಒಳಗಡೆ ಅವೆರಡೂ ಅಪೋಸಿಟ್ ಡೈರೆಕ್ಷನ್ಸ್ ಆಗಿರುತ್ತೆ. ಬೋರ್ಸ್ ಒಂದು ಕ್ವಾಂಟೈಸೇಷನ್ ರೂಲ್ ಇದೆಯಲ್ಲ, ಆ ರೂಲ್ ಪ್ರಕಾರ ದಿಸ್ ಎಲ್ this is equals to NH by 2 pi. ಹೈಡ್ರೋಜನ್ ಆಟಮ್ನ ಪಾಸ್ಟುಲೇಟ್ಸ್ ಬರುತ್ತೆ ಆ ಕೇಸಸಲ್ಲಿ ದ ಆ್ಯಂಗುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ದ NH by 2 pi. ಈ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಇನ್ ದ ಎಬೋವ್ ಎಕ್ಸ್ಪ್ರೆಷನ್ ವಿ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಮೂಮೆಂಟಮ್ ಆಫ್ ಆನ್ ಎಲೆಕ್ಟ್ರಾನ್. ಇದನ್ನು ನಾವು ಸಬ್ಸ್ಟಿಟ್ಯೂಟನ್ನು ನಾವು ಮಾಡಿದಾಗ ದಿಸ್ NEH by 4 pi m ಅಂತಕ್ಕಂಥದ್ದು ಬರುತ್ತೆ ಎಕ್ಸ್ಪ್ರೆಷನ್. ವೇರ್ N is a
just a number, integral number 0, 1, 2, 3, 4. So 1, 2, 3, 4 and E is the charge. H ಅಂತಕ್ಕಂಥದ್ದು ಇಲ್ಲಿ Planck's constant, 4 pi constant and m is the mass of the electron. So this expression clearly shows that the magnetic moment of an electron in an orbit is integral multiple of certain constant. ಈ ಎಲ್ಲ ವ್ಯಾಲ್ಯೂಸ್ ಏನಿದೆ ಎಲೆಕ್ಟ್ರಾನ್ಸ್ ಕಾನ್ಸ್ಟೆಂಟ್ಸ್ ಇರುತ್ತೆ, ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ದಿಸ್ ಕ್ಲಿಯರ್ಲಿ ಶೋಸ್ ದಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಅನ್ ಎಲೆಕ್ಟ್ರಾನ್ ಇಸ್ ಡಿಸ್ಕ್ರೀಟ್, ಇಟ್ ಇಸ್ ನಾಟ್ ಕಂಟಿನ್ಯೂಯಸ್ ಅಂತಕ್ಕಂಥದ್ದು. ಸೊ ಬಿಕಾಸ್ ಆಫ್ ದಿಸ್ ಥಿಂಗ್ ಈ ವ್ಯಾಲ್ಯೂ ಬ್ರಾಕೆಟ್ನಲ್ಲಿ ಏನು ಬರುತ್ತೆ ಆ ವ್ಯಾಲ್ಯೂವನ್ನು minimum value of the magnetic moment, that minimum value of the magnetic moment ಅನ್ನು we normally call it as Bohr magneton ಅಂತಕ್ಕಂಥದ್ದನ್ನು ನಾವು ಕರಿತೀವಿ. That Bohr magneton is nothing but the minimum value of the magnetic momentum of electron, that is EH by 4 pi m ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ನಮಗೆ ಇರ್ತಕ್ಕಂಥ ಕಾನ್ಸೆಪ್ಟು ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್. ಶಲ್ ಕ್ವಿಕ್ಲಿ ಮೂವ್ ಟು ದ ಪಾಯಿಂಟ್. ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್, ಇಟ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಫೈಂಡ್ ಸ್ಮಾಲ್ ಅಮೌಂಟ್ಸ್ ಆಫ್ ಕರೆಂಟ್. ಸೊ ಒಂದು ಸರ್ಕ್ಯೂಟಲ್ಲಿ ಕರೆಂಟ್, ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಅದನ್ನು ಫೈಂಡ್ ಮಾಡ್ತಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸ್ ಅಂತಕ್ಕಂಥದ್ದು. ಸೊ ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ? ದಿಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ಎನಿ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ magnetic field, external magnetic field, experience torque. ಟಾರ್ಕ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ಇದು ಬೇಸಿಸ್ ಆಗಿರುತ್ತೆ. ಸೊ ಈ ಕೇಸಸ್ಸಲ್ಲಿ ದ ಡಿಫ್ಲೆಕ್ಷನ್ ಇನ್ ದ ಗ್ಯಾಲನೋಮೀಟರ್, ಆ ಗ್ಯಾಲನೋಮೀಟರ್ನಲ್ಲಿ ಡಿಫ್ಲೆಕ್ಷನ್ ಏನು ಬರುತ್ತೆ, ದಿಸ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೆಂತ್ ಆಫ್ ದ ಕರೆಂಟ್ ಥ್ರೂ ದ ದಿಸ್ ಲೂಪ್ ಅಥವಾ ಸ್ಟ್ರೆಂತ್ ಆಫ್ ದ ಕರೆಂಟ್ ದಟ್ಸ್ ಪಾಸಿಂಗ್ ಥ್ರೂ ದ ಗ್ಯಾಲನೋಮೀಟರ್ ಅಂತಕ್ಕಂಥದ್ದು. ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ನಾರ್ಮಲಿ ಈ ಪ್ರಿನ್ಸಿಪಲ್ ಮೇಲೆ ನಾವು ವರ್ಕೌಟ್ ಮಾಡಿದಾಗ, ಸೊ ಫೈನಲಿ ವಿ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಡಿಫ್ಲೆಕ್ಷನ್ ಇನ್ ದ ಗ್ಯಾಲನೋಮೀಟರ್. ದ ಡಿಫ್ಲೆಕ್ಷನ್ ಇನ್ ದ ಗ್ಯಾಲನೋಮೀಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. The deflection in the galvanometer is given by this phi is equals to K divided by NAB into I, where these things are constant. K, NAB antakantadu the constants, where this K is the constant of the galvanometer, N means number of turns, A antandre area of the coil, and B antandre it is just nothing but the magnetic field antakantadu. ನೆಕ್ಸ್ಟ್ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಲನೋಮೀಟರ್ಗೆ ಕರೆಂಟ್ ಸೆನ್ಸಿಟಿವಿಟಿ ಆ್ಯಂಡ್ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತಕ್ಕಂಥದ್ದು ಕಾನ್ಸೆಪ್ಟ್ಸ್ ಇದಾವೆ. ಕರೆಂಟ್ ಸೆನ್ಸಿಟಿವಿಟಿ ಆಫ್ ಎನಿ ಗ್ಯಾಲನೋಮೀಟರ್, current sensitivity is just nothing but the deflection per unit current through the coil. So unit current means 1 ampere current ಅನ್ನು ನಾವು ಪಾಸ್ ಮಾಡಿರೋ ಕಾಯಿಲಲ್ಲಿ ಏನು ಡಿಫ್ಲೆಕ್ಷನ್ ಬರುತ್ತಲ್ಲ, ದಟ್ ಇಟ್ ಸೆಲ್ಫ್ ವಿ ಕಾಲ್ ಇಟ್ ಆಸ್ ಕರೆಂಟ್ ಸೆನ್ಸಿಟಿವಿಟಿ. ಸಿಮಿಲರ್ಲಿ ವೋಲ್ಟೇಜ್ ಸೆನ್ಸಿಟಿವಿಟಿ, sensitivity is just nothing but the deflection per unit voltage across the this moving coil galvanometer. Galvanometer na across unit voltage means 1 voltage ಅನ್ನು ಅಪ್ಲೈ ಮಾಡಿದ್ರೆ ಸೊ ಅದರಲ್ಲಿ ಎಷ್ಟು ಡಿಫ್ಲೆಕ್ಷನ್ ಆಗುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ದ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತಕ್ಕಂಥದ್ದು. ಸೊ ಈ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್ನ ಸುಟೇಬಲಿ ಮಾಡಿಫೈ ಮಾಡಿಬಿಟ್ಟು ವಿ ಕ್ಯಾನ್ ಕನ್ವರ್ಟ್ ದೆಮ್ ಇನ್ ಟು ದ ಆಂಪಿಯರ್ ಆ್ಯಂಡ್ ಅಮ್ಮೀಟರ್ ಆ್ಯಂಡ್ ಆಸ್ ವೆಲ್ ಆಸ್ ವೋಲ್ಟ್ ಮೀಟರ್. ಅಮ್ಮೀಟರ್ ಅಂತಂದ್ರೇನು? Ammeter, it is a device used to measure current. So current ಎಷ್ಟು ಪಾಸ್ ಆಗ್ತಾ ಇದೆ ಏನು ಅಂತಕ್ಕಂಥದ್ದು ಮೆಜರ್ಮೆಂಟ್ ಮಾಡ್ತಕ್ಕಂಥ ಒಂದು ಡಿವೈಸ್ ಏನಿದೆ ಆ ಡಿವೈಸನ್ನು ಅಮ್ಮೀಟರ್ ಅಂತಕ್ಕಂಥದ್ದನ್ನು ಕರಿತೀವಿ. ವೋಲ್ಟ್ ಮೀಟರ್, ವೋಲ್ಟ್ ಮೀಟರ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್.
potential difference across any 2 points ಅಂತಕ್ಕಂಥದ್ದು ವೋಲ್ಟ್ಮೀಟರ್ ಡಿವೈಸ್. ಅಮ್ಮೀಟರ್ is always connected in series and voltmeter is always connected in parallel to the 2 points. ಯಾವ 2 ಪಾಯಿಂಟ್ಸ್ ಅಲ್ಲಿ ನೀವು ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಥವಾ ಅಲ್ಲಿ ವೋಲ್ಟೇಜ್ ಎಷ್ಟಿದೆ ಅಂತಕ್ಕಂಥದ್ದು ಮೆಜರ್ಮೆಂಟ್ ಮಾಡೋದಕ್ಕೆ ಅಮ್ಮೀಟ್ರನ್ನು ಯಾವಾಗಲೂ ನಾವು ಸೀರೀಸಾಗಿ ಕನೆಕ್ಷನ್ ಮಾಡ್ತೀವಿ, ವೋಲ್ಟ್ ಮೀಟ್ರನ್ನು ನಾವು ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡ್ತೀವಿ. ದಿಸ್ ಗ್ಯಾಲನೋಮೀಟ್ರನ್ನು ವಿ ಕ್ಯಾನ್ ಮಾಡಿಫೈ ಇನ್ ಟು ದ ಅಮ್ಮೀಟರ್. ಸೊ ಗ್ಯಾಲನೋಮೀಟ್ರನ್ನು ಅಮ್ಮೀಟರ್ ಆಗಿ ಯಾವ ರೀತಿ ಮಾಡಿಫೈ ಮಾಡ್ತೀವಿ? ಟು ಕನ್ವರ್ಟ್ ದ ಗ್ಯಾಲನೋಮೀಟರ್ ಇನ್ ಟು ಅಮ್ಮೀಟರ್ ವಿ ನಾರ್ಮಲಿ ಎ ಸ್ಮಾಲ್ ರೆಸಿಸ್ಟೆನ್ಸ್, small suitable resistance we normally that resistance and shunt resistance antakantad karitvi. Ee shunt resistance anna we connect parallel to the galvanometer, small resistance connected parallel to galvanometer, parallel to galvanometer. ಸಿನ್ಸ್ ಅಮ್ಮೀಟರ್ ಸೀರೀಸಾಗಿ ಕನೆಕ್ಷನ್ ಮಾಡೋದು, ಸೀರೀಸಾಗಿ ಕನೆಕ್ಟ್ ಮಾಡ್ತೀವಿ, ಅದರ ರೆಸಿಸ್ಟೆನ್ಸ್ ವೆರಿ ವೆರಿ ಸ್ಮಾಲರ್ ಇರುತ್ತೆ. ಸೊ ಬಟ್ ಗ್ಯಾಲನೋಮೀಟರ್ ಹ್ಯಾಸ್ ಕನ್ಸಿಡರಬಲ್ ರೆಸಿಸ್ಟೆನ್ಸ್. ಟು ಡಿಕ್ರೀಸ್ ದ ನೆಟ್ ರೆಸಿಸ್ಟೆನ್ಸ್ ವಿ ಕನೆಕ್ಟ್ ಎ ಸ್ಮಾಲ್ ರೆಸಿಸ್ಟೆನ್ಸ್ ಪ್ಯಾರಲಲ್ ಟು ದಟ್ ಆಫ್ ದ ಗ್ಯಾಲನೋಮೀಟರ್. ಸೊ ಅದರಲ್ಲಿ ಸೂಟಬಲ್ ರೆಸಿಸ್ಟೆನ್ಸನ್ನು ನಾವು ಕನೆಕ್ಷನ್ ಮಾಡಬೇಕು, ದೆನ್ ಇಟ್ ಕನ್ವರ್ಟ್ಸ್ ಇನ್ ಟು ಎ ಅಮ್ಮೀಟರ್. ಸೇಮ್ ವೋಲ್ಟ್ ಮೀಟರ್ನಲ್ಲಿ ನಾರ್ಮಲ್ ಆಗಿ ಏನಾಗಿರುತ್ತೆ, ಇದನ್ನು ಪ್ಯಾರಲಲ್ ಕನೆಕ್ಷನ್ ಮಾಡೋದ್ರಿಂದ ಸೊ ದೆರ್ ವಿಲ್ ಬಿ ಹೈ ರೆಸಿಸ್ಟೆನ್ಸ್ ಇರುತ್ತೆ ವೋಲ್ಟ್ ಮೀಟ್ರಿಂದ. ಗ್ಯಾಲನೋಮೀಟ್ರಿಂದ ಮೀಡಿಯಂ ರೆಸಿಸ್ಟೆನ್ಸ್ ಇದೆ, ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಎ ಸೂಟೇಬಲ್ ಹೈ ರೆಸಿಸ್ಟೆನ್ಸನ್ನು ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ಜಿ ಅಂತಂದ್ರೆ ಗ್ಯಾಲನೋಮೀಟರ್ ಕನೆಕ್ಷನ್ ಮಾಡೋದ್ರ ಮುಖಾಂತರ ವಿ ಕ್ಯಾನ್ ಕನ್ವರ್ಟ್ ದ ಗ್ಯಾಲನೋಮೀಟರ್ ಇನ್ ಟು ದ ವೋಲ್ಟ್ ಮೀಟರ್. ಜಸ್ಟ್ ಸಿ ಕ್ವಿಕ್. ಕನ್ಸಿಡರ್ ದಿಸ್ ಇಸ್ ದ ಗ್ಯಾಲನೋಮೀಟರ್, ಎ ಸುಟೇಬಲ್ ಲೋ ರೆಸಿಸ್ಟೆನ್ಸ್ ದಟ್ ವಿ ಕಾಲ್ ಇಟ್ ಆಸ್ ಶಂಟ್ ರೆಸಿಸ್ಟೆನ್ಸ್. ಸೊ ಪ್ಯಾರಲಲ್ ಆಗಿ ನಾವು ಕನೆಕ್ಷನ್ಸನ್ನು ನಾವು ಮಾಡ್ತೀವಿ. ಸೊ ದಿಸ್ ಎಂಟೈರ್ ಕಾಂಬಿನೇಷನ್ ಏನಿದೆ, ದಿಸ್ ಈಸ್ ಅಮ್ಮೀಟರ್ ಕಾಂಬಿನೇಷನ್ ಆಗುತ್ತೆ. ಸೊ ಇಲ್ಲಿ ಕರೆಂಟ್ ಐ ಮೈನಸ್ ಐ ಜಿ ಫ್ಲೋ ಆಗುತ್ತೆ, ನೆಟ್ ಕರೆಂಟ್ ಐ ಬರ್ತಾ ಇದೆ. ನೆಕ್ಸ್ಟ್ ಅದೇ ರೀತಿ ವೋಲ್ಟ್ ಮೀಟರ್ನ ಕೇಸಸಲ್ಲಿ ಒಂದು ಗ್ಯಾಲನೋಮೀಟರ್ ಇದೆ, ಇದು ರೆಸಿಸ್ಟೆನ್ಸ್ ಜಿ ಇದೆ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳಿ. ಎ ಸೂಟೇಬಲಿ ಐ ರೆಸಿಸ್ಟೆನ್ಸ್ ಆರ್ ಈಸ್ ಕನೆಕ್ಟೆಡ್. ದಿಸ್ ಎಂಟೈರ್ ಕಾಂಬಿನೇಷನ್ ವರ್ಕ್ಸ್ ಆಸ್ ದ ವೋಲ್ಟ್ ಮೀಟರ್ ಆಗಿ ವರ್ಕ್ ಮಾಡುತ್ತೆ. ಈ ಸೂಟೇಬಲ್ ಲೋ ರೆಸಿಸ್ಟೆನ್ಸ್ ಎಸ್ ಅಂತಕ್ಕಂಥದ್ದು ಏನಿದೆ, ಸೊ ದಟ್ಸ್ ವ್ಯಾಲ್ಯೂ ಈಸ್ ಐ ಜಿ ಡಿವೈಡೆಡ್ ಬೈ ಐ ಮೈನಸ್ ಐ ಜಿ ಇಂಟು ಜಿ, ವೇರ್ ಐ ಜಿ ಇಸ್ ದ ಮ್ಯಾಕ್ಸಿಮಮ್ ಕರೆಂಟ್ ಆರ್ ದ ಕರೆಂಟ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಆಫ್ ಗ್ಯಾಲನೋಮೀಟರ್. ಗ್ಯಾಲನೋಮೀಟರ್ ಕಂಪ್ಲೀಟ್ ಡಿಫ್ಲೆಕ್ಷನ್ ಆಗೋಕ್ಕೆ ಎಷ್ಟು ಕರೆಂಟ್ ಕೊಡಬೇಕು ಅದನ್ನು ನಾವು ಐ ಜಿ ಅಂತ ಕರಿತೀವಿ. ಸೊ ಕರೆಂಟ್ ಐ ನಾವು ಯಾವುದನ್ನು ನಾವು ಎಷ್ಟು ಮ್ಯಾಕ್ಸಿಮಮ್ ಕರೆಂಟನ್ನು ಮೆಜರ್ಮೆಂಟ್ ಮಾಡಬೇಕಾಗಿದೆ ಅದು ಐ, ಆ್ಯಂಡ್ ಜಿ ಅಂತಕ್ಕಂಥದ್ದು ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲನೋಮೀಟರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಸುಟೇಬಲ್ ಇಲ್ ಆರ್ ರೆಸಿಸ್ಟೆನ್ಸನ್ನು ನಾವು ಏನು ಕನೆಕ್ಷನ್ ಮಾಡಬೇಕಾಗಿದೆ, ದಟ್ ಈಸ್ ಕ್ಯಾನ್ ಬಿ ಫೌಂಡ್ ಯೂಸಿಂಗ್ ದ ಫಾರ್ಮುಲಾ ವಿ ಬೈ ಐ ಜಿ ಮೈನಸ್ ಜಿ. ವಿ ಅಂತಂದ್ರೆ ನಾವು ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟು ಮೆಜರ್ಮೆಂಟ್ ಮಾಡಬೇಕಾಗಿದೆ, ಐ ಜಿ ಅಂತಕ್ಕಂಥದ್ದು ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕರೆಂಟ್ ಥ್ರೂ ದ ಗ್ಯಾಲನೋಮೀಟರ್, ಆ್ಯಂಡ್ ಜಿ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲನೋಮೀಟರ್ ಅಂತಕ್ಕಂಥದ್ದು. ಸೊ ದೀಸ್ ಆರ್ ದ ಟೋಟಲ್ ಕಾನ್ಸೆಪ್ಟ್ಸ್ ಅಬೌಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಓಕೆ, ಥ್ಯಾಂಕ್ ಯು.